ಯುದ್ಧ ಮಾಡಿಬಿಟ್ಟು ಹಾಳಾಗಬೇಕು ಮತ್ತೊಂದು ಅಂತಲ್ಲ ಸರ್. ಅಷ್ಟೊಂದು ಫೈಟರ್ ಜೆಟ್ಟು, ಆ ರಫೇಲ್ ಯುದ್ಧ ವಿಮಾನ, ನಾವು ನಮ್ಮ ರಕ್ಷಣಾ ಕಾರ್ಯಕ್ಕೆ ಬಳಸುವಂಥ ದುಡ್ಡನ್ನು ಬೇರೆ ಕಾರ್ಯಕ್ರಮಗಳಿಗೆ ಬಳಸಿದರೆ ಭಾರತ ಇನ್ನೂ ಎಲ್ಲಿಗೆ ಹೋಗ್ತಾ ಇತ್ತು? ಅದನ್ನೇನು ತುಕ್ಕು ಹಿಡಿಯಕ್ಕ? 65ರಲ್ಲಿ ಒಂದು ಯುದ್ಧ ಆಯ್ತಲ್ವಾ, 71ರಲ್ಲಿ ಯುದ್ಧ ಆಯ್ತಲ್ವಾ, ಆಮೇಲೆ 90ಸಲ್ಲಿ ಯುದ್ಧ ಆಯ್ತಲ್ವಾ. ನಾವು ಹೋಗಿದ್ವಾ ಯುದ್ಧ ಮಾಡೋಕ್ಕೆ? ಪದೇ ಪದೇ ಪೆಟ್ಟು ತಿನ್ನೋದು, ಕಜ್ಜಿನಾಯಿ ಥರ ವಾಪಸ್ ಕೈ ಅಂತ ಹೋಗಿ ಕೂತ್ಕೊಳ್ಳೋದು, ಮತ್ತೆ ಬರೋದು. ಈ ಸಲ ಒಂದು ಉತ್ತರ ಕೊಡಬೇಕಲ್ಲ. ನರೇಂದ್ರ ಮೋದಿ ಪದೇ ಪದೇ ಹೇಳ್ತಾ ಇದ್ರಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರ ಆಗ್ತಾ ಇಲ್ಲ. ಈಗ ನೀವು ಮಾಡಿ, ಮನ್ ಕಿ ಬಾತ್ ಸಾಕು, ಗನ್ ಕಿ ಬಾತ್ ಮಾತಾಡಿ. ನಾವುಗಳು ಕೂಡ ಹೇಳಿ ಥರ ಬದುಕೋದಕ್ಕೆ ರೆಡಿ ಇಲ್ಲ ಇನ್ನು ಮುಂದೆ. ಯಾಕೆ ಬದುಕಬೇಕು? ಕೊಡಿ ಉತ್ತರ. ಆದರೆ ಇಲ್ಲೂ ರಾಜಕೀಯ. ಕೆಲವರಿಗೆ ಏನಂತಂದರೆ, ಎಲ್ಲಾದರೂ ಉತ್ತರ ಕೊಟ್ಬಿಟ್ರೆ, POKನ ಸೇರಿಸ್ಬಿಟ್ರೆ ಮತ್ತೆ ನಮ್ಮದೇನಾಗತ್ತೆ? ಇಲ್ಲ. ಇನ್ನೊಂದು ಕಡೆಯಿಂದ ನಿಮಗೆ ಹೊಡೆಯಕ್ಕೆ ರಾಜಕೀಯ ಅಂತಂದರೆ ಇದು. ಆಮೇಲೆ ಒಳಗಿರುವಂಥ ಕೆಲವು ನಸ್ಗುನಿಗಳು, ಇವ್ರದ್ದು ಭಾಳ ಮಜಾ ಇದೆ. ಅದು ಹಂಗಾಗಲ್ಲ, ಇದು ಹಿಂಗಾಗಲ್ಲ ರೇ. ಆ 26 ಜನ ಸತ್ತಾಗ ನೋಡಿ, ಇವತ್ತು ಆ ಪಲ್ಲವಿ ಅವರ ವಿರುದ್ಧ ಕೆಲವರು ಟೀಕೆಗಳನ್ನು ಮಾಡ್ತಾರಲ್ಲ, ಇವ್ರಿಗೆ ಬೇರೆ ವ್ಯತ್ಯಾಸ ಇಲ್ಲ. ಇದು ಮುಸ್ಲಿಂ ಓಲೈಕೆ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಭಾರತದಲ್ಲಿ ಈ ದೇಶವನ್ನು ಪ್ರೀತಿ ಮಾಡುವ ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಅನ್ನೋ ಕಾರಣಕ್ಕಾಗಿ ಅಥವಾ ದೊಡ್ಡ ಸೈಂಟಿಸ್ಟ್ ಅನ್ನೋ ಕಾರಣಕ್ಕಾಗಿ ಅವರಿಗೆ ಮರ್ಯಾದಿನಾ? ಅಲ್ಲ. ಅವರನ್ನು ಯಾವ ಶ್ರೇಣಿಯಲ್ಲಿ ಇಡ್ತೀವಿ ನಾವು? ಯಾವ ಶ್ರೇಣಿ ಅಬ್ದುಲ್ ಕಲಾಂ ಅವರಿಗೆ? ನಾವು ನಮ್ಮ ಟಾಪ್ ಲೀಡರ್ಗಳು ಯಾರ್ಯಾರು ಅಂತ ಹೇಳಿದಾಗ ಭಾರತದ್ದು, ಅದರಲ್ಲಿ ಅಬ್ದುಲ್ ಕಲಾಂ ಕೂಡ ಬರ್ತಾರೆ. ಯಾಕೆಂತಂದರೆ ಅವರು ಮುಸ್ಲಿಂ ಅಲ್ವೇ? ಹೌದು. ಏನು ಭಾರತೀಯರು ದ್ವೇಷ ಮಾಡಿದ್ರು ಅವರನ್ನು? ಯಾಕೆಂದರೆ ಅವರ ಪ್ರೀತಿ ಈ ದೇಶದ ಮೇಲೆ ಇದೆ. ಕಾಂಗ್ರೆಸ್ ನಾಯಕರು ಮುಸ್ಲಿಮರನ್ನು ಓಲೈಕೆ ಮಾಡೋದು ಎಲ್ರಿಗೂ ಗೊತ್ತೇ ಇರುವಂಥ ವಿಚಾರ. ಆದರೆ ಇದೀಗ CM ಸಿದ್ದರಾಮಯ್ಯ ಯುದ್ಧ ಮಾಡಬೇಡಿ, ಉಳಿದ ಕಾಂಗ್ರೆಸ್ಸಿಗರು ಪಾಕಿಸ್ತಾನ ಮೇಲೆ ದಾಳಿ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ರೇವಂತ್ ರೆಡ್ಡಿ ಅಂತೂ ಪಾಕಿಸ್ತಾನವನ್ನು 2 ಪೀಸ್ ಮಾಡಿಬಿಟ್ಟು POK ನಮ್ಗೆ ಸೇರಿಸ್ಬಿಡಿ ಪ್ರಧಾನಮಂತ್ರಿಗಳೇ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮಗೆ ಅದು ಶತ್ರು ರಾಷ್ಟ್ರ ಮಾತ್ರ. ಭಾರತ ಹೇಗೆ ಅಂತಂದರೆ, ಈ ಭಾರತದ ವಿರುದ್ಧ ಒಂದು ವೇಳೆ ನೇಪಾಳದಂಥ ಹಿಂದೂ ರಾಷ್ಟ್ರ ಕೂಡ ಸೆಟೆದು ನಿಂತರೆ, ನಮಗೆ ಅನ್ಯಾಯ ಮಾಡಿದರೆ ನಾವು ಅದು ಹಿಂದೂ ರಾಷ್ಟ್ರ, ಅದಕ್ಕೆ ಹೊಡಿಬೇಡಿ ಅಂತ ಹೇಳಲ್ಲ, ಅಲ್ಲೂ ಹೊಡಿಬೇಕು. ಇಲ್ಲಿ ಹಾಗಲ್ಲ ಆಗ್ತಿರೋದು. ಅಲ್ಲಿ ಪಾಕಿಸ್ತಾನ ಅಲ್ಲಿಗೆ ಹೊಡೆದ್ರೆ ಇಲ್ಲಿ ವೋಟ್ ಬ್ಯಾಂಕ್ ಪ್ರಾಬ್ಲಮ್ಮು. ಎಲ್ಲಿದ್ದೀರಿ ನೀವೆಲ್ಲ? ಬನ್ನಿ ಒಂದು ರಿಪೋರ್ಟ್. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಓಟ್ಗೋಸ್ಕರ ಇಷ್ಟೆಲ್ಲ ನಾಟಕ ಮಾಡುವಂಥ ಅವಶ್ಯಕತೆ ಇದೆ. ಯುದ್ಧ ಬೇಡವಂತೆ, ಶಾಂತಿ ಜಪ ಮಾಡಬೇಕಂತೆ. ಅಯ್ಯಯ್ಯೋ ಸಿದ್ದರಾಮಣ್ಣ, ಇದೆಂತ ಮಾತು? ಪಾಲ್ಗಾಮ್ನಲ್ಲಿ ಪಾಕಿಸ್ತಾನಿ ಪ್ರೇರಿತ ಭಯೋತ್ಪಾದಕರು ಹುಡುಕಿ ಹಿಂದೂಗಳ ಮಾರಣಹೋಮ ಮಾಡಿದ್ರು. ಆದರೂ ಕಾಂಗ್ರೆಸ್ನ ಮನ ಶಾಂತಿಗಾಗಿ ಮಿಡಿಯುತ್ತಿದೆ. ಯುದ್ಧ ಮಾಡಬೇಡಿ, ಶಾಂತಿ ಮಂತ್ರ ಜಪ ಮಾಡಿ ಅಂತ CM ಸಿದ್ದರಾಮಣ್ಣ ಅವರು ಬಿಟ್ಟಿ ಸಲಹೆ ಕೊಟ್ಟಿದ್ದಾರೆ. ಯುದ್ಧ ಮಾಡಬೇಕಾದಂಥ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕಷ್ಟೇ. ಭದ್ರತಾ ವ್ಯವಸ್ಥೆಯನ್ನು ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನು ಸರಿಯಾಗಿ ಮಾಡಬೇಕು. ಯಾತ್ರಾರ್ಥಿಗಳು ಹೋಗಂತ ಸ್ಥಳ, ಮತ್ತು ಹಿಂದೆ ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತೋಗಿದ್ದಂಥ ಜಾಗ. ಭಾಳ ಎಚ್ಚರಿಕೆಯಿಂದ ಇರಬೇಕು. ದಟ್ ಈಸ್ ಇಂಟೆಲಿಜೆನ್ಸ್ ಫೈಲು, ಸೆಕ್ಯೂರಿಟಿ ಫೈಲು. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಸಿದ್ದರಾಮಯ್ಯನವರಿಗೆ ರಿಪಬ್ಲಿಕ್ ಕನ್ನಡದಿಂದ ಕೆಲ ಪ್ರಶ್ನೆ. ಉಗ್ರ ರಾಷ್ಟ್ರದ ಬಗ್ಗೆ CMಗೆ ಸಾಫ್ಟ್ ಕಾರ್ನರ್ ಯಾಕೆ? ಸಿದ್ದರಾಮಯ್ಯನವರೇ, ನಿಮ್ದು ತುಷ್ಟೀಕರಣದ ರಾಜಕೀಯ ಅನ್ಸಲ್ವಾ? ಉಗ್ರರನ್ನ ಓಡಿಸ್ ಮಾಡಿದ್ರೆ ಸಿದ್ದರಾಮಯ್ಯ ಯಾಕೆ ಚಿಂತೆ?
ನೀವು ಹೇಳ್ದಂತೆ ಕೈಕಟ್ಟಿ ಕೂತ್ರೆ ಹಿಂದೂಗಳ ಜೀವ ವಾಪಸ್ ಬರ್ತದ? ಉಗ್ರರಿಗೆ ಭಾರತೀಯರು ಬಲಿಯಾಗ್ತಾನೆ ಇರ್ಬೇಕಾ? ಭಯೋತ್ಪಾದನೆಗೆ ಅಂತ್ಯ ಹಾಡೋದು ಯಾವಾಗ? ನೆಹರು ನಿರ್ಲಕ್ಷ್ಯದಿಂದ ಕೈತಪ್ಪಿದ ಪಿಒಕೆ ವಾಪಸ್ ಬೇಡ್ವಾ? ನೀವು ಉತ್ತರಿಸಬೇಕು. ಮೋದಿಜಿ ಪಿಒಕೆ ವಿಲೀನಕ್ಕೆ ಸಮಯ ಬಂದಿದೆ. ಪ್ರಧಾನಿಗೆ ಮನವಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ಸಿಗರು. समझौता का समय नहीं है, मुंह तोड़ जवाब देना है. इसीलिए आप आगे बढ़ो, हम लोग आपके साथ में रहेंगे. 140 करोड़ भारतीय वासियों आपके साथ है. पीओके को पाकिस्तान को 2 टुकड़ा करो, पाक ऑक्युपाइड कश्मीर हिंदुस्तान में मिला दो, हम साथ में रहेंगे. ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊತೀನಿ. ಈ ಉಗ್ರಗಾಮಿಗಳು ಯಾವ ಸ್ಥಳದಿಂದ ಇಲ್ಲಿ ಭಾರತದಲ್ಲಿ ಬಂದು ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಇಂಥ ದುಷ್ಕರ್ಮಗಳನ್ನು ನಿಗ್ರಹ ಮಾಡಬೇಕಾದ್ರೆ ಭಾರತ ಸರ್ಕಾರ ಮೊಟ್ಟ ಮೊದಲನೇ ಹೆಜ್ಜೆಯನ್ನು ಪಿಒಕೆಯನ್ನು ನಾವು ವಶಪಡಿಸ್ಕೋಬೇಕು. ಉಗ್ರರನ್ನ ಬೆಂಬಲಿಸಿದವರು ಉಗ್ರರು. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಕಿಡಿ. ಭಾರತ ದೇಶ ಪಾಕಿಸ್ತಾನಕ್ಕೆ ಮಾಡಿದ ದ್ರೋಹ ಆದರೂ ಯಾವುದು, ಅನ್ಯಾಯ ಮೋಸ ಆದರೂ ಯಾವುದು? ಇವತ್ತು ನೀವು ಪಾಕಿಸ್ತಾನದ ಪರವಾಗಿ ನಿಂತು ಮಾತಾಡ್ತೀರಿ ಅಂತಂದರೆ ಅದು ನಿಮ್ಮ ಪ್ರೂವ್ ಆಯಿತು, ನಿಮ್ಮ ಪ್ರೇಮ ಯಾವ ದೇಶದ ಬಗ್ಗೆ ಇದೆ ಅಂತ. ಈಗ ಪಾಕಿಸ್ತಾನದವರೆಲ್ಲ ಅಲ್ಲಿರೋ ಹಿಂದೂಗಳನ್ನೆಲ್ಲ ಹೊರಗಾಕಿದ್ದಾರೆ. ಸಿದ್ದರಾಮಯ್ಯ ಒಂದು ಕಾಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ, ಒಂದೇ ಒಂದು ಕಾಮೆಂಟ್, ಯಾಕಪ್ಪ ಹಾಕಿದ್ರೆ ಅಲ್ಲಿರೋ ಹಿಂದೂಗಳನ್ನ ಅಂತ. ಇಲ್ಲಿರೋ ಮುಸ್ಲಿಮರನ್ನ ನಾವು ಹೊರಗಾಕಬಾರ್ದು, ಅಲ್ಲಿರೋ ಹಿಂದೂಗಳನ್ನೆಲ್ಲ ಅವ್ರು ಹೊರಗಡೆ ಹಾಕಬೇಕು ಭಾರತೀಯರು. ಇದು ಸಿದ್ದರಾಮಯ್ಯನವರ ಡಬಲ್ ಸ್ಟ್ಯಾಂಡರ್ಡ್. ಕಾಂಗ್ರೆಸ್ ನಾಯಕರಲ್ಲೇ ಭಾರಿ ಗೊಂದಲ ಇದೆ. ಸಿದ್ದರಾಮಯ್ಯ ಶಾಂತಿ ಮಂತ್ರ ಪಠಿಸುತ್ತಿದ್ರೆ ರೇವಂತ್ ರೆಡ್ಡಿ ಪಿಒಕೆ ಒದ್ದು ಕಿತ್ಕೊಳ್ಳಿ ಎನ್ನುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯುದ್ಧ ಮಾಡಿಬಿಟ್ಟು ಹಾಳಾಗಬೇಕು ಮತ್ತೊಂದು ಅಂತಲ್ಲ ಸರ್. ಅಷ್ಟೊಂದು ಫೈಟರ್ ಜೆಟ್ಟು, ಆ ರಫೇಲ್ ಯುದ್ಧ ವಿಮಾನ, ನಾವು ನಮ್ಮ ರಕ್ಷಣಾ ಕಾರ್ಯಕ್ಕೆ ಬಳಸುವಂಥ ದುಡ್ಡನ್ನು ಬೇರೆ ಕಾರ್ಯಕ್ರಮಗಳಿಗೆ ಬಳಸಿದರೆ ಭಾರತ ಇನ್ನೂ ಎಲ್ಲಿಗೆ ಹೋಗ್ತಾ ಇತ್ತು? ಅದನ್ನೇನು ತುಕ್ಕು ಹಿಡಿಯಕ್ಕ? 65ರಲ್ಲಿ ಒಂದು ಯುದ್ಧ ಆಯ್ತಲ್ವಾ, 71ರಲ್ಲಿ ಯುದ್ಧ ಆಯ್ತಲ್ವಾ, ಆಮೇಲೆ 90sಲ್ಲಿ ಯುದ್ಧ ಆಯ್ತಲ್ವಾ? ನಾವು ಹೋಗಿದ್ವಾ ಯುದ್ಧ ಮಾಡೋಕ್ಕೆ? ಪದೇ ಪದೇ ಪೆಟ್ಟು ತಿನ್ನೋದು, ಕಜ್ಜಿನಾಯಿ ಥರ ವಾಪಸ್ ಕೈ ಅಂತ ಹೋಗಿ ಕೂತ್ಕೊಳ್ಳೋದು, ಮತ್ತೆ ಬರೋದು. ಈ ಸಲ ಒಂದು ಉತ್ತರ ಕೊಡಬೇಕಲ್ಲ. ನರೇಂದ್ರ ಮೋದಿ ಪದೇ ಪದೇ ಹೇಳ್ತಾ ಇದ್ರಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಆಗ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರ ಆಗ್ತಾ ಇಲ್ಲ. ಈಗ ನೀವು ಮಾಡಿ, ಮನ್ ಕಿ ಬಾತ್ ಸಾಕು, ಗನ್ ಕಿ ಬಾತ್ ಮಾತಾಡಿ,